ಕಾಲೇಜಿಗೆ ಲೇಟ್ ಆಗ್ತಿದೆ, ನಾನು ಹೋಗಿ ಬರ್ತೀನಿ. ಅಯ್ಯೋ ಪ್ರಿಯಾಂಕಾ, ಇರಮ್ಮ. ನಿನಗೆ ಬಿಸಿಬೇಳೆ ಬಾತ್ ಇಷ್ಟ ಅಂತ ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲಾನು ಮಾಡಿಟ್ಟಿದ್ದೀನಿ. ನೀನ್ ನೋಡಿದ್ರೆ ತಿಂಡಿ ತಿಂದೇನೆ ಹಾಗೆ ಹೋಗ್ತೀನಿ ಅಂತಿದ್ಯಲ್ಲ. ತಗೋ, ಇವಾಗ ಹಾಕೊಂಡ್ ಬಂದಿದ್ದೀನಿ, ತಿಂಡಿ ತಿನ್ಕೊಂಡು ಆಮೇಲೆ ಕಾಲೇಜಿಗೆ ಹೋಗುವಂತೆ. ಅಯ್ಯೋ ಅಮ್ಮ, ಇಲ್ಲಮ್ಮ, ನನಗೆ ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ, ನಾನು ಬೇಗ ಹೋಗ್ಬೇಕು. ಈಗ ಆಲ್ರೆಡಿ ಟೈಮ್ ಆಗಿದೆ. ಇವಾಗ ತಿಂಡಿ ತಿಂತ ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗುತ್ತೆ. ಅದು ಬೇರೆ ಬಿಸಿಬೇಳೆ ಬಾತು ಅಂತಿದ್ಯಾ, ಬಿಸಿ ಬಿಸಿ ಆಗಿರುತ್ತೆ, ಆಗಲ್ಲ. ನಾನು ಕ್ಯಾಂಟೀನಲ್ಲಿ ತಿನ್ಕೋತೀನಿ ಬಿಡು. ಏ ಪಿಂಕಿ, ಸಾಕು, ಸುಮ್ಮನೆ ಇರ್ತೀಯಾ? ಇಷ್ಟೇ ಹೊತ್ತಾಗಿದೆ, ಇನ್ನೊಂದು 10 ನಿಮಿಷ ಏನಾಗುತ್ತೆ ನೋಡು. ಹಂಗೂ ಲೇಟ್ ಆದ್ರೆ ನಿಮ್ಮ ಅಪ್ಪಂಗೆ ಕಾಲೇಜಿಗೆ ಡ್ರಾಪ್ ಮಾಡಕ್ ಹೇಳ್ತೀನಿ. ಮೊದಲು ನೀನು ತಿಂಡಿ ತಿನ್ಕೊಂಡು ಹೋಗು. ಆ ಕ್ಯಾಂಟೀನಲ್ಲಿ ಏನೇನು ಹಾಕಿ ಮಾಡಿರ್ತಾರೋ ಏನೋ, ಚೆನ್ನಾಗಿರೋದಿಲ್ಲ ಅಂತ ನೀನೇ ಹೇಳ್ತಾ ಇರ್ತೀಯ. ಮತ್ತೆ ಕ್ಯಾಂಟೀನಲ್ಲಿ ಹೋಗಿ ತಿಂತೀನಿ ಅಂತಿದ್ಯಾ. ನೋಡು, ಇವಾಗ ಕುತ್ಕೊಂಡು ಒಂದು 10 ನಿಮಿಷ ತಿನ್ಕೊಂಡು ಹೋಗು, ಬೇಗ ಬೇಗ ತಿನ್ನುವಂತೆ. ನಾನು ತಣಿಸಿದ್ದೀನಿ ಕಣೆ, ಬಿಸಿ ಇಲ್ಲ. ಅವಾಗಲೇ ಎತ್ತಿ ಇದಕ್ಕೆ ಪ್ಲೇಟಿಗೆ ಹಾಕಿಟ್ಟಿದೆ, ಆರ್ಲಿ ಅಂತ. ತಗೋ ತಗೋ. ಅಪ್ಪಾ, ನೀನೆಲ್ಲಿ ನನ್ನ ಮಾತು ಕೇಳ್ತೀಯಾ? ನನಗಂತೂ ಇವತ್ತು ಲೇಟ್ ಆಗುತ್ತೆ. ಕೊಡು, ಒಂದೆರಡು ತುತ್ತಾದ್ರೂ ತಿನ್ಕೊಂಡು ಹೋಗ್ತೀನಿ. ಸರಿಯಮ್ಮ, ಅಂತೂ ನೀನು ಆಸೆ ಪಟ್ಟಾಗೆ ನಾನು ತಿಂದೆ ತಾನೆ. ನನಗೆ ಈಗಾಗಲೇ ಟೈಮ್ ಆಗಿದೆ, ನಾನು ಹೊರಡ್ತೀನಿ, ಆಯ್ತಾ? ಬಾಯ್. ಅಪ್ಪಂಗೂ ಹೇಳ್ದೆ ಅಂತ ಹೇಳು. ಅದರಲ್ಲೂ ಸ್ವಲ್ಪ ಬಿಟ್ಟು ಹೋಗಿದ್ಯಾ. ಸರಿ ಸರಿ, ಹುಷಾರಾಗಿ ಹೋಗು. ಮತ್ತೆ ಅಲ್ಲಿ ಬಸ್ ಹತ್ತುವಾಗೆಲ್ಲ ನಿಧಾನ ಹೋಗೆ. ಹಾ ಸರಿಯಮ್ಮ, ಇಲ್ಲೇ ನಿಂತ್ರೆ ನೀನಂತೂ ಅದು ಇದು ಅಂತ ಹೇಳಿ ನನಗಿನ್ನ ಟೈಮ್ ಮಾಡ್ತೀಯ. ಬಾಯ್ ಬಾಯ್. ಕಾವೇರಿ ಮತ್ತೆ ರಮೇಶ್ ದಂಪತಿಗಳಿಗೆ ಇರೋಳು ಒಬ್ಳು ಮುದ್ದಿನ ಮಗಳು, ಅವಳು ಪ್ರಿಯಾಂಕಾ. ಇವಾಗ BCom ಫೈನಲ್ ಇಯರ್ ಮಾಡ್ತಾ ಇದ್ದಾಳೆ. ತನ್ನ ಮಗಳನ್ನ ಒಂದು ಒಳ್ಳೆ ಹುದ್ದೆಗೆ ಸೇರಿಸ್ಬೇಕು, ಅವಳಿಗೆ ಒಳ್ಳೆ ಎಜುಕೇಶನ್ ಕೊಡಬೇಕು, ಹಾಗೆ ಒಂದು ಒಳ್ಳೆ ಕುಟುಂಬಕ್ಕೆ ಸೊಸೆಯಾಗಿ ಕಳಿಸ್ಬೇಕು ಅನ್ನೋದು ಕಾವೇರಿ ಆಸೆ ಆಗಿರುತ್ತೆ. ಪ್ರಿಯಾಂಕಾ, ನಿನ್ಗೋಸ್ಕರ ನಾನು ಎಷ್ಟು ಹೊತ್ತು ಕಾಯ್ಬೇಕು? ಅವಾಗಿಂದ ಕಾಯ್ತಾ ಇದ್ದೀನಿ ಗೊತ್ತಾ. ಒಬ್ನೇ ಕೂತು ಕೂತು ನನಗಂತೂ ಬೋರ್ ಹಿಡಿದೋಯ್ತು. ನೀನ್ ನೋಡಿದ್ರೆ ಇವಾಗ ಬರ್ತಾ ಇದೀಯ ಆರಾಮಾಗಿ. ಹೇ ಸಾರಿ ಸೂರಜ್, ಕೋಪ ಮಾಡ್ಕೋಬೇಡ ಕಣೋ. ಸ್ವಲ್ಪ ಲೇಟ್ ಆಯ್ತು. ಅಮ್ಮ ತಿಂಡಿ ತಿನ್ಕೊಂಡು ಹೋಗು ಅಂತ ಫೋರ್ಸ್ ಮಾಡಿದ್ರು. ಹಾಗೆ ಹೇಳಿದಾಗ ನಾನು ಬಿಟ್ಟು ಬರೋದಕ್ಕಾಗತ್ತಾ ಹೇಳು? ಹೌದು, ನೀನ್ ಮಾತ್ರ ಆರಾಮಾಗಿ ನಿಮ್ಮಮ್ಮ ಮಾಡ್ಕೊಟ್ಟಿರೋ ತಿಂಡಿನ ತಿನ್ಕೊಂಡು ಬಂದಿದ್ಯಾ. ಆದ್ರೆ ನಾನ್ ಹಾಗ ನಿನಗೆ ಅವಾಗಿಂದ ಕಾಯ್ತಾ ಇದ್ದೀನಿ. PGಯಿಂದ ಬಂದು ಎಷ್ಟೊತ್ತಾಯ್ತು ಗೊತ್ತಾ. ನನ್ಗೊಂದು ಬೋರ್ ಹಿಡ್ದೋಯ್ತು. ಇವಾಗ ನಾನೇ ಹೋಗೋಣ ಅನ್ಕೊಂಡಿದ್ದೆ, ಅಷ್ಟ್ರಲ್ಲಿ ನೀನ್ ಬಂದೆ. ಅಬ್ಬಾ ಸಾರಿ ಕಣೋ, ಬೇಜಾರು ಮಾಡ್ಕೋಬೇಡ. ಸರಿ, ಇವಾಗ ಬಾ, ಹೋಟೆಲಿಗೆ ಹೋಗಿ ತಿಂಡಿ ತಿನ್ಕೊಂಡು ಕಾಲೇಜಿಗೆ ಹೋಗೋಣ. ಸರಿ ಬಾ. ಇವನು ಸೂರಜ್, ಪ್ರಿಯಾಂಕನ ಹುಡುಗ. ಇವರಿಬ್ರು ಪ್ರೀತಿ ಮಾಡ್ತಾ ಒಂದು 4 ವರ್ಷ ಆಗಿದೆ. ರೀ, ನಮ್ಮ ಪ್ರಿಯಾಂಕಂದು ಇನ್ನೇನು ಸ್ವಲ್ಪ ದಿನಕ್ಕೆ ಓದೆಲ್ಲ ಮುಗಿದ್ಬಿಡುತ್ತೆ. ಓದ್ ಮುಗಿದ್ಮೇಲೆ ಅವಳು ಸಿಟಿ ಕಡೆ ಹೋಗಿ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋದು ಇದೆಲ್ಲ ಬೇಕೇನ್ರಿ? ಒಳ್ಳೊಳ್ಳೆ ಸಂಬಂಧ ಬರ್ತಿದೆ. ಯಾವುದಾದ್ರೂ ಒಂದು ಚೆನ್ನಾಗಿರೋ ಸಂಬಂಧ ನೋಡಿ ನಮ್ಮ ಮಗಳ ಮದುವೆನ ಮಾಡಿ ಮುಗಿಸಿದ್ರೆ ನಮಗೂ ಒಂದು ನಿರಾಳ ಅನ್ಸುತ್ತೆ. ಏನಂತೀರಾ? ಅವಳು ಒಂದು ಒಳ್ಳೆ ಕುಟುಂಬಕ್ಕೆ ಸೇರಿದ ಹಾಗೆ ಅನ್ಸುತ್ತೆ. ಅವಳು ನೋಡ್ಕೊಂಡು ನಾವು ನೆಮ್ಮದಿಯಾಗಿರ್ಬೋದು. ಹೌದು ಕಾವೇರಿ, ನೀನು ಹೇಳ್ತಿರೋದು ಸತ್ಯನೇ. ಮಗಳು ನೆಮ್ಮದಿಯಾಗಿದ್ರೆ ನಾವು ನೆಮ್ಮದಿಯಾಗಿರ್ಬೋದು. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ನಮ್ಮ ಮಗಳಂತೂ ಅಪರಂಜಿ ಇದ್ದಾಗೆ, ನಮ್ಮ ಮಾತನ್ನ ತೆಗ್ದೇ ಹಾಕಲ್ಲ ಅವಳು. ಯಾವುದಕ್ಕೂ ಒಂದ್ಸರಿ ನಾನು ಒಂದು ಒಳ್ಳೆ ಸಂಬಂಧ ಇದೆ ಅಂತ ರಾಮು ಹೇಳ್ತಾ ಇದ್ದ, ಅವ್ನು ಕೇಳಿ ನೋಡ್ತೀನಿ. ಎಲ್ಲ ಓಕೆ ಆದರೆ ಮಗಳಿಗೆ ಮದುವೆ ಮಾಡಿಬಿಡೋಣ. ಹೌದು ರೀ, ನನ್ನ ಮಗಳಂತೂ ಅಪ್ರಂಜಿನೇ. ಯಾರು ಸಾಕಿದೆ ಹೇಳಿ? ನಾನ್ ತಾನೇ. ನನ್ನ ಮಗಳು ನನ್ನ ಹಂಗೇನೆ ಅಪ್ರಂಜಿ. ಸಾಕು ಸಾಕು, ತುಂಬ ಹೊಗಳ್ಬೇಡ. ಸರಿ, ಹಾಗಾದ್ರೆ ನಾನು ನಾಳೆನೆ ಹೋಗಿ ರಾಮು ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅರೆ, ಇದೇನು ರಮೇಶ, ಅಪರೂಪಕ್ಕೆ ಸಿಕ್ಬಿಟ್ಟಿದ್ಯಾ? ಅದೇನಿಲ್ಲ ಕಣೋ. ಅದೇ ಅವತ್ತು ಒಂದಿನ ಒಂದು ಒಳ್ಳೆ ಸಂಬಂಧ ಇದೆ, ಯಾರು ಹುಡುಗಿ ಇದ್ರೆ ಹೇಳು ಅಂತ ಹೇಳಿದ್ಯಲ್ಲೋ. ನನ್ನ ಮಗಳು ತುಂಬ ಒಳ್ಳೆಯವಳು ಕಣೋ. ನೋಡೋದಕ್ಕೂ ರೂಪ, ಅಂದ, ಚಂದ ಎಲ್ಲನೂ ಇದೆ. ವಿದ್ಯಾವಂತೆ. ಅವಳಿಗೊಂದು ಒಳ್ಳೆ ಕಡೆ ಸಂಬಂಧ ಹುಡುಕ್ತಾ ಇದ್ದೀನಿ. ಗುಣ ಎಲ್ಲನೂ ಎಲ್ಲನೂ ಅಂದರೆ ನನ್ನ ಹೆಂಡತಿ ಹಾಗೇನೆ ತುಂಬ ಒಳ್ಳೆಯವಳು ಕಣೋ. ಅದಕ್ಕೆ ನೀನು ಯಾವುದೋ ಒಳ್ಳೆ ಸಂಬಂಧ ಅಂತ ಹೇಳ್ತಿದ್ದೆ. ನನ್ನ ಮಗಳಿಗಾಗುತ್ತಾ ಕೇಳಿ ನೋಡೋಣ ಅಂತ ಬಂದೆ. ಓ ಹೌದಾ, ನಿಜ ಕಣೋ, ಒಳ್ಳೆ ಸಂಬಂಧನೇ. ಹುಡುಗ ಇಂಜಿನಿಯರು, ಕೈ ತುಂಬ ಸಂಬಳ ತಗೋತಿದ್ದಾನೆ, ಈ ಬೆಂಗಳೂರಲ್ಲೇ ಕೆಲಸ ಮಾಡೋದಂತೆ. ನಾನು ನಿನ್ನ ಹತ್ರ ಕೇಳಬೇಕು ಅಂದ್ಕೊಂಡಿದ್ದೆ ಇನ್ನೊಂದ್ಸಾರಿ. ಒಳ್ಳೇದಾಯ್ತು ನೋಡು. ನೀನು ಬೇರೆ ಮಗಳನ್ನ ಹೆಂಗೆ ಬೆಳೆಸಿರ್ತೀಯ ಅನ್ನೋದು ನನಗೆ ತುಂಬ ಚೆನ್ನಾಗೇ ಗೊತ್ತು. ಸರಿ ಬಿಡು, ಮಾತಾಡೋಣ. ಸರಿ ಹಾಗಾದ್ರೆ ರಾಮು, ಏನು ಎಂತ ಅಂತ ಎಲ್ಲ ವಿಚಾರಿಸ್ಬಿಟ್ಟು ನಮಗೆ ವಿಷಯ ತಿಳಿಸು ಆಯ್ತಾ. ನಿನಗೋಸ್ಕರನೇ ಕಾಯ್ತಾ ಇರ್ತೀವಿ ಕಣೋ. ಅಯ್ಯೋ, ನಿನ್ನ ಮಗಳು ಅಂದರೆ ನನ್ನ ಮಗಳಿದ್ದಾಗೆ ಕಣೋ. ಸರಿ ಬಿಡು, ಎಲ್ಲ ವಿಚಾರ ಮಾಡಿ ನಾನು ನಿನಗೆ ತಿಳಿಸ್ತೀನಿ. ಸರಿ ಹಾಗಾದ್ರೆ ನನಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ ಆಯ್ತಾ. ಇನ್ನೊಂದು ದಿನ ಸಿಗ್ತೀನಿ. ಅಬ್ಬಾ ದೇವ್ರೆ, ಏನೋ ನನ್ನ ಮಗಳಿಗೊಂದು ಒಳ್ಳೇದಾದ್ರೆ ಸಾಕಪ್ಪ. ಸೂರಜ್,
ಇನ್ನೇನು ನಮ್ಮ ಕಾಲೇಜ್ ಎಲ್ಲ ಮುಗೀತಾ ಬಂತು. ಇನ್ನೊಂದು ಸ್ವಲ್ಪ ದಿನಕ್ಕೆ ಕ್ಲಾಸಸ್ ಎಲ್ಲ ಮುಗ್ದು ಎಕ್ಸಾಮ್ ಮುಗ್ದು ಮನೇಲೇ ಇರಬೇಕಾಗುತ್ತೆ. ನೀನು ಎಲ್ಲಾದರೂ ಜಾಬ್ ಅಂತ ನೋಡಿದ್ಯಾ? ಅಪ್ಪ ಅಮ್ಮ ಬೇರೆ ಏನಾದರೂ ಮದುವೆ ವಿಷಯ ಮಾತಾಡ್ಬಿಟ್ರೆ ಅಟ್ಲೀಸ್ಟ್ ನಿನ್ನ ಪರಿಚಯ ಮಾಡಿಸಿ ಹೀಗೆ ಅಂತ ಹೇಳೋದಕ್ಕಾಗುತ್ತೆ. ಅರೆ, ನಮ್ಮ ಪ್ರಿಯಾಂಕಾ ಇವನು ಯಾರ ಹತ್ರ ಏನೋ ಮಾತಾಡ್ತಾ ಇದ್ದಾಳೆ. ಬೇಬಿ, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ನನಗೂ ಅಂತ ಯಾರಿದ್ದಾರೆ ಹೇಳು? ನೀನೇ ತಾನೇ. ಅದನ್ನೆಲ್ಲ ಯೋಚನೆ ಮಾಡಿ ಜಾಬ್ ಟ್ರೈ ಮಾಡ್ತಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಹೇಗೋ ಅಡ್ಜಸ್ಟ್ ಮಾಡು. ಆಮೇಲೆ ನಾನು ಜಾಬ್ ತಗೋತೀನಿ. ನಾನೇ ಬಂದು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ. ನನಗೂ ಗೊತ್ತು ಸೂರಜ್, ನೀನೇ ನನ್ನ ಪ್ರಪಂಚ, ನಾನೇ ನಿನ್ನ ಪ್ರಪಂಚ ಅಂತ. ಆದರೆ ಮನೆಯವರು ಕೇಳ್ತಾರ ಇದನ್ನೆಲ್ಲ. ಅದಕ್ಕೆ ಆದಷ್ಟು ಬೇಗ ಜಾಬ್ ತಗೋಬೇಕು. ಇಲ್ಲ ಅಂದರೆ ಆಮೇಲೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ನಾನು ಮನೆಯವ್ರ ಹತ್ರ ಹೇಗೋ ಮ್ಯಾನೇಜ್ ಮಾಡಿ ಬ್ಯಾಂಗ್ಳೂರಿಗೆ ಕೆಲಸಕ್ಕೆ ಹುಡ್ಕೋಕೆ ಅಂತ ಹೋಗ್ತೀನಿ. ಅಷ್ಟರಲ್ಲಿ ಒಂದು 6 ಮಂತ್ ಟೈಮ್ ಇರುತ್ತೆ. ಅಷ್ಟರಲ್ಲಿ ನೀನು ಜಾಬ್ ತಗೋ. ಲವ್ ಯು ಸೋ ಮಚ್ ಪ್ರಿಯಾಂಕಾ. ನೀನು ನನ್ನನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ಯಾ ಅಂದರೆ ನಿಜವಾಗ್ಲೂ ನನಗೆ ಅಪ್ಪ ಅಮ್ಮ ಇಲ್ಲ, ನಾನು ಅನಾಥ ಅನ್ನೋ ಫೀಲೇ ಬರಲ್ಲ. ನೀನು ಪರಿಚಯ ಆದಾಗಿಂದನೂ ನಾನು ಎಷ್ಟು ನೆಮ್ಮದಿಯಾಗಿದ್ದೀನಿ ಗೊತ್ತಾ? ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸೂರಜ್. ಪ್ರಿಯಾಂಕಾ. ಅಯ್ಯೋ, ಇದೇನಾಯ್ತ್ರಿ? ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಅದು ಮಗಳ ಮೇಲೆ. ನಿನ್ನ ಮಗಳು ಮಾಡಿರೋ ಗನಂದಾರಿ ಕೆಲಸನ ನಾನು ಬಾಯ್ ಬಿಟ್ಟು ಹೇಳಿದ್ರೆ ನಾನು ಕೋಪ ಮಾಡ್ಕೊಳ್ಳೋದಲ್ಲ, ನೀನು ಕೋಪ ಮಾಡ್ಕೊಳ್ತೀಯಾ? ಅಯ್ಯೋ, ಅಂಥದ್ದು ಏನಾಯ್ತ್ರಿ? ಏನು ಅಂತ ವಿಷಯ ಹೇಳ್ಬಾರ್ದಾ? ಸುಮ್ಮನೆ ಹೀಗೆ ಒಗಟೊಗಟಾಗಿ ಮಾತಾಡಿದ್ರೆ ನನಗೆ ಏನಂತ ಅರ್ಥ ಆಗುತ್ತೆ ಹೇಳಿ? ನಿನ್ನ ಮಗಳನ್ನ ನೀನು ಅಪರಂಜಿ, ನನ್ನ ಮಗಳು ಬಂಗಾರ, ಚಿನ್ನ, ವಜ್ರ, ವೈಡೂರ್ಯ ಅಂತ ಎಲ್ಲ ಹೇಳ್ತಾ ಇದ್ದೆ. ಆದ್ರೆ ನಿನ್ನ ಮಗಳು ಅಪರಂಜಿ ಅಲ್ಲ, ಯಾರ ಜೊತೆನೋ ಸುತ್ತಾಡ್ತಾ ಇದ್ದಾಳೆ, ಪ್ರೀತಿ ಮಾಡ್ತಿದ್ದಾಳೆ, ಬೀದಿ ಸುತ್ತಾ ಇದ್ದಾಳೆ. ಏನು? ಇದೇನ್ರಿ ಮಾತಾಡ್ತಿದ್ರಾ? ಪ್ರಿಯಾಂಕಾ, ಏನು ಹೇಳ್ತಿದ್ದಾರೆ ಇವರು? ನಿಮ್ಮಪ್ಪ ಹೇಳ್ತಿರೋದು ನಿಜಾನೇನೆ? ಅದು ಅದು ಅಮ್ಮ, ಅದು ಯಾಕೆ ತಡವರ್ಸ್ತಾ ಇದ್ಯಾ? ನಿನ್ನಮ್ಮ ಕೇಳ್ತಿದ್ದಾಳೆ ತಾನೆ, ಬಾಯ್ ಬಿಟ್ಟು ಹೇಳು. ನಿನ್ನ ಬಂಗಾರ, ಚಿನ್ನ ಅಂತ ನಿನ್ನಮ್ಮ ಹೋಗ್ಲಿ ತಲೆ ಮೇಲೆ ಏರ್ಸ್ಕೊಂಡಿದ್ಲು. ಆದ್ರೆ ಇವತ್ ಗೊತ್ತಾಯ್ತು, ಅದು ನನ್ನ ಕಣ್ಣೆದ್ರಿಗೆ ನೀನ್ ಯಾರ ಜೊತೆನೋ ಓಡಾಡೋದು, ಸುತ್ತಾಡೋದು, ಲಲ್ಲೆ ಹೊಡಿಯೋದು. ನಾನ್ ನೋಡಿದ್ದಕ್ಕೆ ಆಯ್ತು. ಊರವರೆಲ್ಲ ನೋಡಿದಿದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಎಲ್ಲಿಗೆ ಹೋಗ್ಬೇಕಿತ್ತು? ಅದು ಅಪ್ಪ, ನನಗೆ ಕ್ಷಮಿಸ್ಬೇಡಿ. ಈ ವಿಷಯ ಮೊದಲೇ ಹೇಳ್ಬೇಕಿತ್ತು. ಅವನ ಹೆಸರು ಸೂರಜ್ ಅಂತ. ನಾನು ಅವನು 4 ವರ್ಷದಿಂದ ಪ್ರೀತಿ ಮಾಡ್ತಿದೀವಿ. ಮದುವೆ ಆಗ್ಬೇಕು, ನಿಮ್ಮ ಹತ್ರ ಹೇಳ್ಬೇಕು ಅಂತಾನೂ ಇದ್ವಿ. ಆದ್ರೆ ಏನು ಪ್ರೀತಿನ? ಪ್ರಿಯಾಂಕಾ, ಸಾಕ್ ಬಾಯ್ ಮುಚ್ಚು. ಒಂದೇ ಒಂದ್ ಮಾತಾಡಿದ್ರು ನಾನ್ ನಿನಗೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿ ಸಲಹಿ ನಿನ್ನನ್ನ ಒಳ್ಳೆ ವಿದ್ಯಾವಂತಲೆ ಮಾಡಿ ಒಳ್ಳೆ ಮನೆ ಸೊಸೆ ಮಾಡ್ಬೇಕು ಅಂತ ನಾವಿಷ್ಟು ಕಷ್ಟಪಡ್ತಾ ಇದ್ರೆ ನೀನು ಯಾರ ಜೊತೆನೋ ಸುತ್ತಾ ಇದ್ಯಾ. ಅದು ಪ್ರೀತಿ ಪ್ರೇಮ ಅಂತ ನಮ್ಮೆದ್ರಿಗೆ ಮಾತಾಡ್ತಿದ್ಯಾ? ಅಮ್ಮ, ಅದು ಹಾಗಲ್ಲ ಅಮ್ಮ. ನಾನು ಅವನು ತುಂಬಾ ಪ್ರೀತಿ ಮಾಡ್ತಿದೀವಿ. ಮದ್ವೆ ಅಂತ ಆದ್ರೆ ನಾನು ಅವನನ್ನೇ ಮದ್ವೆ ಆಗೋದು. ಪ್ಲೀಸ್ ಅಮ್ಮ, ನನ್ನ ಅರ್ಥ ಮಾಡ್ಕೊ. ನೋಡು ಪ್ರಿಯಾಂಕಾ, ಇನ್ಮೇಲೆ ಅವನ ಜೊತೆ ಸುತ್ತೋದಾಗ್ಲಿ, ಅವನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳೋದಾಗ್ಲಿ, ಇದ್ ಯಾವ್ದೇ ಈ ಮನೇಲಿ ಕೇಳಿಸಿದ್ರು ನಾನು ಮನುಷ್ಯರಾಗಿರಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೂ ನೀನ್ ಅದನ್ನ ಮುಂದುವರಿಸ್ತೀನಿ ಅಂದ್ರೆ ನನ್ನ ಹೆಣ ನೋಡಿ ಹೆಣ ದಾಟ್ಬಿಟ್ಟೆ ಮುಂದುವರಿಸ್ಬೇಕು ಅದನ್ನೆಲ್ಲ. ಅಪ್ಪ ಅಪ್ಪ ಅಪ್ಪ, ಒಂದ್ ನಿಮಿಷ ಮಾತಾಡೋದು ಕೇಳಿಸ್ಕೊಳ್ಳಿ ಅಪ್ಪ. ಅಮ್ಮ, ನೀನಾದ್ರೂ ಹೇಳಮ್ಮ. ನಾನು ಅವನನ್ನ ತುಂಬಾ ಇಷ್ಟಪಡ್ತಿದ್ದೀನಿ. ಅವನು ತುಂಬಾ ಒಳ್ಳೆಯವನಮ್ಮ. ಪ್ಲೀಸ್ ಅಮ್ಮ, ಅಪ್ಪ ನೀನಾದ್ರೂ ಒಪ್ಸಮ್ಮ. ನೋಡಮ್ಮ ಪ್ರಿಯಾಂಕಾ, ನೀನ್ ಹುಟ್ಟಿ ಇಷ್ಟು ವರ್ಷ ಆದ್ರೂ ನಿನ್ನ ಹತ್ರ ಒಂದೇ ಒಂದು ಇದನ್ ಮಾಡು ಅದನ್ ಮಾಡು, ಇದು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ರೆಸ್ಟ್ರಿಕ್ಷನ್ ಹಾಕಿಲ್ಲ. ನಿನ್ನ ಹತ್ರ ಯಾವುದನ್ನು ಕೇಳೂ ಇಲ್ಲ. ನಿನ್ಗೇನ್ ಬೇಕೋ ಎಲ್ಲಾನು ನಿಮ್ಮಪ್ಪ ನೀನ್ ಕೇಳೋಕ್ಕಿಂತ ಮುಂಚೆನೆ ತಂದಿಟ್ಬಿಡ್ತಿದ್ರು. ನನ್ನ ಹತ್ರನೂ ಕೇಳಿ ಎಲ್ಲಾನು ವ್ಯವಸ್ಥೆ ಮಾಡ್ಕೋತಾ ಇದ್ರು. ಅಂತವ್ರು ಸಾವಿನ ಬಗ್ಗೆ ಮಾತಾಡ್ಬಿಟ್ರು. ನನ್ ಮದುವೆ ಆಗಿ ಇಷ್ಟು ವರ್ಷದಲ್ಲಿ ನಿನ್ನಪ್ಪನ ಬಾಯಲ್ಲಿ ಇಂಥ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡೇ ಇರ್ಲಿಲ್ಲ ಕಣೆ. ನೋಡಮ್ಮ, ನೀನು ಏನೇ ಅನ್ಕೊಂಡ್ರು ಪರವಾಗಿಲ್ಲ. ನಿನ್ ಕಾಲಿಗೆ ಬಿದ್ಬೇಕಾದ್ರೂ ಬೇಡ್ಕೊಂಡ್ಬಿಡ್ತೀನಿ ಕಣೆ. ನನ್ನ ಮಾಂಗಲ್ಯ ಭಾಗ್ಯನ ಉಳಿಸ್ಕೊಟ್ಬಿಡು. ಪ್ರೀತಿ ಪ್ರೇಮ ಅಂತ ಹೋಗಿ ನನ್ನ ಮಾಂಗಲ್ಯನ ಕಿತ್ಕೊಂಡ್ಬಿಡ್ಬೇಡ. ನಿನ್ ಕಾಲಿಗೆ ಬಿದ್ಬಿಡ್ತೀನಿ. ನನ್ನ ಮಾಂಗಲ್ಯನ ಉಳಿಸ್ಕೊಡಮ್ಮ. ಇದು ಒಂದು ಮದುವೆ ಆಗಿ ನನ್ನ ಮಾಂಗಲ್ಯ ಕಾಪಾಡಮ್ಮ. ನನ್ನ ಗಂಡನ ಆಯಸ್ಸನ್ನ ನೀನೇ ಕಾಪಾಡ್ಬೇಕು. ಪ್ರಿಯಾಂಕಾ ತನ್ನ ಪ್ರೀತಿನ ಎಷ್ಟೇ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ರು ತಂದೆ ತಾಯಿ ಇಬ್ರು ಒಪ್ಪೋದೇ ಇಲ್ಲ. ಅದು ಅಲ್ದೇನೆ ಈ ಮದುವೆ ಪ್ರೀತಿ ಅಂತೆಲ್ಲ ಮಾಡ್ಕೊಂಡ್ರೆ ತಾವು ಸಾಯೋದಾಗಿ ಹೆದರಿಸ್ತಾರೆ. ಎಷ್ಟೇ ಅಂದ್ರು ಮಕ್ಕಳ ಮನಸ್ಸಿಗೆ ತಮ್ಮ ತಂದೆ ತಾಯಿ ಸಾಯ್ತಾರೆ ನಮ್ಮಿಂದ ಅಂತ ಗೊತ್ತಾದ್ರೆ ಯಾರು ತಾನೇ ಸಹಿಸ್ಕೋತಾರೆ? ಇದರಿಂದ ಪ್ರಿಯಾಂಕಾ ಕೂಡ ಏನು ಮಾತಾಡ್ದೇನೆ ಸುಮ್ಮನಾಗ್ಬಿಡ್ತಾಳೆ.
ಅರೆ ಇದೇನ್ ಬೇಬಿ ಇವತ್ತು ಇಷ್ಟು ಬೇಗ ಬಂದಿದ್ಯಾ? ಯಾವಾಗ್ಲೂ ನಾನೇ ಬಂದು ಕಾಯ್ತಾ ಇದ್ದೆ. ಇವತ್ತೇನು ನೀನೇ ಕಾಯ್ತಾ ಇದೆಯಾ ನನಗೋಸ್ಕರ? ಅದು ಸೂರಜ್, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಅರೆ ಪ್ರಿಯಾಂಕಾ, ಏನಾಯ್ತು? ಯಾಕೋ ಒಂಥರ ಇದ್ದಾಗಿದ್ಯಾ? ಅದು ಸೂರಜ್, ಮನೇಲಿ ನಮ್ಮ ಪ್ರೀತಿ ವಿಷಯ ಗೊತ್ತಾಯ್ತು. ಅಪ್ಪ ಅಮ್ಮ ಇಬ್ರು ನಮ್ಮ ಪ್ರೀತಿನ ಒಪ್ತಾ ಇಲ್ಲ. ಅದು ಅಲ್ದೇನೆ ನನಗೆ ಹುಡುಗನ್ ಬೇರೆ ನೋಡಿದ್ದಾರೆ. ಏನು ಗೊತ್ತಾಯ್ತಾ? ಗೊತ್ತಾದ್ರೆ ಒಳ್ಳೇದಾಯ್ತಲ್ಲ. ನೀನು ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಿತ್ತು. ಮಾಡಿದೆ ಸೂರಜ್, ತುಂಬಾ ಅಂದ್ರೆ ತುಂಬಾನೇ ಟ್ರೈ ಮಾಡಿದೆ. ಆದ್ರೆ ಅಪ್ಪ ಅಮ್ಮ ಇಬ್ರು ಒಪ್ತಾನೆ ಇಲ್ಲ. ಅದು ಅಲ್ದೇನೆ ನನಗೆ ಆಲ್ರೆಡಿ ಸಂಬಂಧನೂ ನೋಡಿದ್ದಾರೆ. ಇನ್ನ ಇನ್ನೊಂದು ಸ್ವಲ್ಪ ದಿನಕ್ಕೆ ಮದುವೆ ಮಾತುಕತೆ ಅಂತೆ. ನಾನೇನ್ ಮಾಡಲಿ ಹೇಳು? ನನ್ನ ಕೈಯಲ್ಲಿ ಆಗ್ಲಿಲ್ಲ, ಏನು ಮಾಡೋದಕ್ಕಾಗ್ತಿಲ್ಲ. ಓ, ಅದಕ್ಕೆ ಇವಾಗ ನನ್ ಪ್ರೀತಿ ಮಾಡೋದನ್ನ ನಿಲ್ಸು ಅಂತ ಹೇಳೋದಕ್ ಬಂದಿದ್ಯಾ? ಮತ್ತೆ ಇನ್ನೇನ್ ಹೇಳಿ ಸೂರಜ್ ನಾನು? ಅದು ಒಂದೇ ತಾನೇ ನನ್ನ ಕೈಯಲ್ಲಿ ಹೇಳೋದಕ್ಕಾಗೋದು. ಸಾಕ್ ಸುಮ್ನೆ ಇರು ಪ್ರಿಯಾಂಕಾ. ಮನೇಲಿ ಒಂದ್ ಒಳ್ಳೆ ಹುಡುಗನ ನೋಡಿದ್ದಾರೆ ಅನ್ಸುತ್ತೆ. ಕೈ ತುಂಬಾ ಸಂಬಳ ತಗೋತಾನೆ ಅನ್ಸುತ್ತೆ, ಜೇಬ್ ತುಂಬಾ ದುಡ್ಡಿರುತ್ತೆ ಅನ್ಸುತ್ತೆ. ಅದಕ್ಕೆ ಅವನು ನೋಡಿ ನಿನಗೆ ಇಷ್ಟ ಆಗಿರುತ್ತೆ. ಹೇಗೂ ದುಡ್ಡಿರೋನು ಸೆಟ್ಲ್ ಆಗ್ಬಿಟ್ಟ. ಇವನನ್ನ ಲವ್ ಮಾಡಿ ಈಗ ಮದ್ವೆ ಆದ್ರೆ ಇವನಿಗೋ ಅಪ್ಪ ಅಮ್ಮ ಯಾರು ಇಲ್ಲ, ಹಿಂದೆ ಮುಂದೆ ಏನೂ ಇಲ್ಲ, ಎಲ್ಲಾನು ನಾನೇ ಸಂಪಾದನೆ ಮಾಡ್ಬೇಕು. ಹಾಗಾಗಿ ಬೆಟರ್ ಇವನೇ ಒಳ್ಳೆ ಚಾಯ್ಸ್ ಅಂತ ನಿನಗೂ ಅನ್ಸಿರುತ್ತೆ. ಅದಕ್ಕೆ ನಿಮ್ಮ ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡ್ದೇನೆ ನನಗಿಲ್ಲಿ ಬ್ರೇಕಪ್ ಹೇಳೋದಕ್ ಬಂದಿದ್ಯಾ? ಹೌದು, ಕರೆಕ್ಟ್ ಆಗಿ ಹೇಳ್ದೆ. ನನಗೂ ಅವನೇ ಒಳ್ಳೆ ಚಾಯ್ಸ್ ಅನ್ನಿಸ್ತು. ಹೇಗೂ ಆಲ್ರೆಡಿ ಸೆಟಲ್ ಆಗಿದ್ದಾನೆ. ನೀನು ಇನ್ನು ಸೆಟಲ್ ಕೂಡ ಆಗಿಲ್ಲ ತಾನೆ. ನೀನ್ ಮದ್ವೆ ಆಗಿ ನಾನ್ ಕಷ್ಟ ಪಡೋದಕ್ಕಿಂತನೂ ಸೆಟ್ಲ್ ಆಗಿರೋ ಅವನನ್ನ ಮದ್ವೆ ಆಗಿ ಹ್ಯಾಪಿ ಆಗಿರೋದೇ ಒಳ್ಳೇದು. ಅಪ್ಪ ಅಮ್ಮ ಕರೆಕ್ಟ್ ಆಗಿ ಯೋಚನೆ ಮಾಡಿದ್ದಾರೆ ಅಂತ ನನಗೂ ಅನ್ನಿಸ್ತು. ಅದಕ್ಕೇನೆ ಬ್ರೇಕಪ್. ಇನ್ ಯಾವತ್ತೂ ನಿನ್ ಲೈಫಲ್ಲಿ ನಾನ್ ಬರಲ್ಲ, ನನ್ನ ಲೈಫಲ್ಲಿ ನೀನ್ ಬರ್ಬೇಡ. ಹೋಗೆ ಹೋಗು. ನಿನ್ನಂತವಳನ್ನ ಲವ್ ಮಾಡ್ದೆ ಅಂತ ನಾನ್ ಮೆಟ್ಟಲ್ ಹೊಡ್ಕೋಬೇಕು. ಛೇ, ಪ್ರೀತಿಗ್ ವ್ಯಾಲ್ಯೂನೇ ಇಲ್ಲ. ನಿನ್ನಂತವಳನ್ನ ನಾನು ಇಷ್ಟು ಜೀವಕ್ಕಿಂತನೂ ಹೆಚ್ಚಾಗಿ ಪ್ರೀತಿ ಮಾಡ್ದೆ. ಎಷ್ಟ್ ದೊಡ್ಡ ತಪ್ಪು ಮಾಡ್ದೆ. ನೀನ್ ಹೋದೆ ಅಂತ ನಾನೇನ್ ದೇವದಾಸ್ ಆಗಲ್ಲ. ನಾನು ನೆಮ್ಮದಿಯಾಗಿದ್ದು ತೋರಿಸ್ತೀನಿ. ನಿನ್ ಗಂಡನ್ಕಿಂತನೂ ಚೆನ್ನಾಗೇ ಇರ್ತೀನಿ. ಹೋಗಿ ಯಾವನ್ನಾರು ಕಟ್ಕೋ. ಸಾರಿ ಸಾರಿ ಕಣೋ, ನೀನ್ ನನ್ನ ಜೀವ. ಆದ್ರೆ ಏನ್ ಮಾಡ್ಲಿ, ನನ್ನ ತಂದೆ ತಾಯಿಗಿಂತನೂ ನಾನ್ ನಿನ್ನನ್ನ ಎಷ್ಟಂತ ಬೇಡ್ಕೊಂಡ್ಲಿ ಹೇಳು? ಅಪ್ಪ ಅಮ್ಮನೇ ನನ್ನಿಂದ ಜೀವ ಕಳ್ಕೊತೀನಿ ಅಂದಾಗ ನನಗೆ ನಿನಗಿಂತನೂ ಅವರೇ ಹೆಚ್ಚು ಅನ್ನಿಸಿದ್ರು. ಅದಕ್ಕೆ ಹೀಗೆ ಸುಳ್ಳು ಹೇಳ್ಬಿಟ್ಟೆ. ನನಗಿಷ್ಟ ಇಲ್ಲ ಕಣೋ, ನನಗೆ ನೀನೇ ಇಷ್ಟ. ಆದ್ರೆ ನಾನೇನು ಮಾಡೋ ಹಾಗಿಲ್ಲ. ನೀನ್ ನನ್ನನ್ನ ಕೆಟ್ಟವಳು ಅನ್ಕೊಂಡ್ರು ಪರವಾಗಿಲ್ಲ. ಅಪ್ಪ ಅಮ್ಮಂಗೋಸ್ಕರ ನನ್ನ ಪ್ರೀತಿನ ತ್ಯಾಗ ಮಾಡ್ತೀನಿ. ನನ್ನ ಕ್ಷಮಿಸ್ಬಿಡು. ಐ ಲವ್ ಯು ಸೋ ಮಚ್ ಕಣೋ ಸೂರಜ್. ಅನಿವಾರ್ಯವಾಗಿ ತನ್ನ ತಂದೆ ತಾಯಿನ ಒಪ್ಸೋದಕ್ಕಾಗ್ದೇನೆ ಪ್ರಿಯಾಂಕಾ ಸೂರಜ್ ಪ್ರೀತಿನ ಕಳ್ಕೊತಾಳೆ. ಆದ್ರೆ ಸೂರಜ್ ಮಾತ್ರ ಪ್ರಿಯಾಂಕಂಗೆ ಸೆಟಲ್ ಆಗಿರೋ ಹುಡುಗ ಸಿಕ್ಕಿದಾನೆ, ಅದೇ ಕಾರಣಕ್ಕೆ ನನ್ನ ಹತ್ರ ನೆಪ ಹೇಳಿ ಬ್ರೇಕಪ್ ಮಾಡ್ಕೋತಿದ್ದಾಳೆ ಅನ್ಕೊಂಡು ಮನ್ಸಿಗೆ ಬಂದಂಗೆ ಬೈಕೋತಾನೆ, ದ್ವೇಷ ಮಾಡ್ತಾನೆ. ಆದ್ರೆ ಪ್ರಿಯಾಂಕಾ ಮಾತ್ರ ಏನು ಮಾಡೋ ಸ್ಥಿತಿನಲ್ಲಿರಲ್ಲ. ತಂದೆ ತಾಯಿಗೋಸ್ಕರ ತನ್ನ ಪ್ರೀತಿನ ಮರೆತು ತಂದೆ ತಾಯಿ ತೋರಿಸಿರೋ ಹುಡುಗಂಗೆ ತಲೆ ಬಾಗ್ತಾಳೆ. ಅದೆಷ್ಟೋ ಜನ ಹೆಣ್ಮಕ್ಳು ತಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೂ ಆಗ್ದೇನೆ, ತಂದೆ ತಾಯಿ ಪ್ರೀತಿನ ಕಳ್ಕೊಳ್ಳೋದಕ್ಕೂ ಆಗ್ದೇನೆ, ಕೊನೆಗೆ ತಮ್ಮ ಪ್ರೀತಿನೇ ದೂರ ಮಾಡಿಕೊಂಡು ತಂದೆ ತಾಯಿ ಮಾತಿಗೆ ಬೆಲೆ ಕೊಟ್ಟು ಇಷ್ಟ ಇಲ್ದಿರೋ ಮದುವೆ ಆಗಿ ಇಷ್ಟ ಇರೋ ಥರ ನಾಟಕ ಆಡ್ಕೊಂಡು ಬದುಕ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿಯಾಗದೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.